ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಿನ್ನರಾಶಿಯ ಸಂಕಲನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಸರಳವಾಗಿ ಸುಲಭವಾಗಿ ಅದನ್ನು ಭಿನ್ನರಾಶಿಗಳ ಸಂಕಲನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಇನ್ನಷ್ಟು ಈಸಿಯಾಗಿ ಗೊತ್ತಾಗುವಂಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ವೀಕ್ಷಿಸ್ಬೋದು. ಬನ್ನಿ ನೋಡೋಣ. ಮೊದಲನೇದು, ಇಲ್ಲಿ ಎರಡು ವಿಧಗಳನ್ನು ಮಾಡ್ತೀವಿ. ಒಂದು, ಛೇದಗಳು ಸಮ ಇದ್ದಾಗ, ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ಸಂಕಲನ ಮಾಡಬೇಕು ಅನ್ನೋದನ್ನು ನೋಡೋಣ. ನಾವು ಮೊದಲಿಗೆ ಒಂದಿಷ್ಟು ಈಸಿ ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ಭಿನ್ನರಾಶಿಯ ಮೂಲವಾಗಿ ಒಂದು ಸ್ವಲ್ಪ ಹೇಳ್ಕೊಡುತ್ತೇನೆ ನೋಡಿರಿ. 3/4 ಇದು 3 ಅಂಶ ಅಂತ ಕರಿತೀವಿ, 4 ಛೇದ ಅಂತ ಕರಿತೀವಿ. ಇದರ ಅರ್ಥ ಏನಪ್ಪ ಅಂದ್ರೆ 3ಕ್ಕೆ 4ರಿಂದ ಭಾಗಿಸ್ರಿ ಅಂತ ಅರ್ಥ. ಇಲ್ಲಿ ಇಂಗ್ಲೀಷ್ನಾಗ ಇದಕ್ಕೆ ನ್ಯೂಮಿರೇಟರ್, ಇದಕ್ಕೆ ಡೆನಾಮಿನೇಟರ್. ನೀವು ಇಲ್ಲಿ ಒಂದು ಶಬ್ದ ಬಳಸ್ಬೋದು. ನಾವು ಡೌನ್ ಅಂದ್ರೆ ತೆಳಗಿರ್ತೈತಿ, ಡಿ ಅಂದ್ರೆ ಡೌನ್ ಅಂತ ತಿಳ್ಕೊರಿ. ಆವಾಗ ನಿಮಗೆ ತೆಳಗಿದ್ದು ಛೇದ ಅಂತ ಗೊತ್ತಾಗುತ್ತೆ, ಡೆನಾಮಿನೇಟರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಇದರ ಸಂಕಲನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ರಿ. ಛೇದಗಳ ಸಮ ಇದ್ದಾಗ ಒಂದೆರಡು ಲೆಕ್ಕ ಇಲ್ಲಿ ನೋಡೋಣ್ರಿ. ಉದಾಹರಣೆ, 1 ಛೇದ 4 ಐತೆ ಅಂತ ಇಟ್ಕೊಡ್ರಿ. ಇಲ್ಲಿ 4, ಇಲ್ಲಿ 3, ಇಲ್ಲಿ 5 ಐತೆ ಅಂತ ಇಟ್ಕೊ. ಛೇದಗಳ ಸಮ ಇದ್ದಾಗ ಎಷ್ಟೇ ಛೇದ ರೀ, ಇನ್ನೊಂದಿಷ್ಟು ಬೇಕಾದರೂ ಇರ್ಬೋದು. ಇವೆಲ್ಲತ್ರ ಬದಲಾಗಿ ಒಂದು ಛೇದ ಬರೀರಿ. ಛೇದಗಳು ಸಮ ಅದಾವ, 4 ಬರಿತೀರಿ, ಒಂದು ಸರಿ ಬರಿಬೇಕು. ಇನ್ನು ಅಂಶಗಳನ್ನು ಕೂಡಿಸ್ಬೇಕು. ಅಂಶಗಳನ್ನು ಪ್ರತಿಯೊಂದನ್ನು ಬರ್ಕೋಬೇಕು. ಈ ಕೂಡಿಸಿದಾಗ ಬರುವ ಮೊತ್ತ ನೋಡಿ, ಅಂಶಗಳನ್ನು ಕೂಡಿಸಿದಾಗ 5, 3, 8, 1, 9/4 ಇದು ಹೆಂಗೈತೆ ಹಂಗೆ ಬರೀಬೇಕು. ಈಗ ನಮ್ಗೆ ಉತ್ತರ ಬಂದಿದ್ದು 4ನೇ 9 ಅಂತ ಹೇಳ್ತೀವಿ. ಇದನ್ನು ಇನ್ನಷ್ಟು ನಾವು ಅಕ್ಯುರೇಟಾಗಿ ಬೇಕಂದ್ರೆ ಆನ್ಸರು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸೋದು. ವಿಷಮ ಭಿನ್ನರಾಶಿ ಬಂದೈತಿ. ಈಗ ವಿಷಮ ಭಿನ್ನರಾಶಿ ಅಂದರೆ ಏನು ರೀ? ಅಂಶ ದೊಡ್ಡದು, ಛೇದ ಚಿಕ್ಕದಿದ್ರೆ ವಿಷಮ ಭಿನ್ನರಾಶಿ ಅಂತ ಕರಿತೀರಿ. ಇಲ್ಲೇ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಇಲ್ಲಿ ಇದನ್ನು ಮಿಶ್ರ ಭಿನ್ನರಾಶಿ ಯಾವ ರೀತಿ ಮಾಡ್ಕೋಬೇಕಂದ್ರೆ 9ಕ್ಕೆ 4ರಿಂದ ಭಾಗಿಸ್ತೀರಿ. ನೋಡಿ, ಇನ್ನಷ್ಟು ಸರಳವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗೋಂಗೆ ಹೇಳಾಕತ್ತೀನಿ. 4 2 8, ಶೇಷ 1 ಉಳಿತು. ಹಂಗೆ ಪೂರ್ತಿ ಹೋಗಿದ್ದು ಪೂರ್ಣ ಸಂಖ್ಯೆ, 2 ಶೇಷ ಉಳಿದಿದ್ದು ಅಂಶವಾಗಿ, ಛೇದವನ್ನು ಅದೇ ರೀತಿ ಬರೀಬೇಕು. ಹಾಗಾದರೆ 2 ಪೂರ್ಣಾಂಕ 4ನೇ 1 ಅಂತ ಓದ್ತೀವಿ. ಇಂಗ್ಲೀಷ್ನಾಗ 2 ಇಂಟೀಜರ್ಸ್ 1/4 ಅಂತ ಓದ್ತೀವಿ. ಇದು ಸಂಕಲನ ಮಾಡುವ ಅಂಥ ವಿಧಾನ. ಯಾವಾಗಿದು? ಛೇದಗಳು ಸಮವಿದ್ದಾಗ. ಇನ್ನೊಂದು ಉದಾಹರಣೆಯನ್ನು ನೋಡೋಣ್ರಿ. ಛೇದ 7 ಐತಿ. ಈಗ ಛೇದ 7 ಬರ್ಕೊಳ್ಳೋಣ. ಈಗ ಇನ್ನೊಂದು ಸಂಖ್ಯೆ ಹೆಚ್ಚಿಗೆ ತಗೋಣ. ಎಷ್ಟು ಸಂಖ್ಯೆಗಳನ್ನು ತೊಗೋಬೋದು? ಛೇದ ಸೇಮ್ ಇದ್ದಾಗ ನೋಡಿರಿ, ಭಾಳ ಈಸಿ ಇರುವಂಥದ್ದು. 6, 5, ಇಲ್ಲೇ 2, 4. ಒಂದು ಛೇದ ಬರೀರಿ. 6 + 5 + 2 + 4. 6 4 10, 17/7 ನೋಡಿರಿ. 6 4 10, 5 15 16 17. ಈಗ ಇದನ್ನು ಸಹಿತ ನಾವು ಮಿಶ್ರ ಭಿನ್ನರಾಶಿಯಾಗಿ ಮಾಡ್ಕೋಬೇಕು. ಒಂದು ವೇಳೆ ಕ್ಯಾನ್ಸಲೇಷನ್ ಮಾಡೋಕ್ಕೆ ಬರ್ತಿತ್ತಂದ್ರೆ ಮಾಡ್ಬೋದು. ಕಡ್ತ ಹೊಡಿದು ಅಂತೀರಿ, ಕಡ್ತ ಹೊಡಿಯೋಕ್ಕೆ ಬರುವಂಗಿದ್ರೆ ಕಡ್ತ ಹೊಡಿಬೇಕು, ಆಮೇಲೆ ನಾವು ಮಿಶ್ರ ಭಿನ್ನರಾಶಿ ಮಾಡಬೇಕು. ಇಲ್ಲೇ 7 ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಇರಲಿ, ಆದರೆ ಇಲ್ಲಿ ಮ್ಯಾಗ ಯಾವುದರಿಂದನೂ ಹೋಗಲ್ಲ. 7ರಿಂದ ಅದಕ್ಕೆ 7 2 14, 3 ಉಳಿತು 3/4. ಅಂದರೆ 2 ಪೂರ್ಣಾಂಕ 4ನೇ 3, 2 ಇಂಟೀಜರ್ಸ್ 3/4 ಅಂತ ಆನ್ಸರ್ ಬಂತು. ಇದು ಸರಳವಾಗಿ ನಾವು ಭಿನ್ನರಾಶಿ ಸಂಕಲನ ಲೆಕ್ಕಗಳನ್ನ ಆರಾಮಾಗಿ ಮಾಡಬಹುದು. ಇನ್ನು ನೆಕ್ಸ್ಟು, ಛೇದಗಳು ಬೇರೆ ಬೇರೆ ಇದ್ದಾಗ, ಅಂಶಗಳು ಬೇರೆ ಬೇರೆ ಅದಕ್ಕೆ ಸಂಬಂಧ ಇಲ್ಲ, ಅಥವಾ ಅಂಶಗಳು ಒಂದೇ ಇದ್ದಾಗ ನಾವು ಕೂಡ್ಸಕ್ಕೆ ಬರ್ತೈತೇನ್ರಿ? ಕೂಡ್ಸಕ್ಕೆ ಬರೋದಿಲ್ಲ. ಈಗ ನಾವು ಛೇದಗಳು ಬೇರೆ ಬೇರೆ ಇದ್ದಾಗ ಸಂಕಲನ ಮಾಡಬೇಕು. ಯಾವ ರೀತಿ ನೋಡೋಣ.
ಒಂದು ಸಣ್ಣ ಉದಾಹರಣೆಯ ಮೂಲಕ ನಿಮಗೆ ತಿಳಿಸ್ತೇನೆ ರೀ. ಉದಾಹರಣೆ ಮತ್ತೊಂದು, ಈಗ 3ನೇ ಉದಾಹರಣೆ ಅನ್ಕೋರಿ. ಛೇದ 4 ಐತಿ, ಇನ್ನೊಂದ್ರಾಗ ಛೇದ 3 ಐತೆ ಅಂತ ಇಟ್ಕೊಂಡು, ಈಗ ಅಂಶ 1 ಇಲ್ಲಿ 2 ಐತೆ ನೋಡಿ. ಈಗ ಛೇದಗಳ ಲಸ ತೆಗಿಬೇಕು. ಛೇದಗಳ ಲಸ ತೆಗಿಬೇಕು. 4, 3ರ ಲಸ ತೆಗಿರಿ ನೋಡಿರಿ. 4 ಮತ್ತು 3ರ LCM ಅಥವಾ ಲಸ ಅಂತ ಕರಿತೀರಿ. LCM ಎಷ್ಟಾಗತ್ತೆ ನೋಡಿರಿ. 2 2ಲೇ 3 ಹಂಗೆ ಬರಿತೀರಿ. 3ರಿಂದ 2ರಿಂದ ಭಾಗ ಹೋಗೋದಿಲ್ಲ, ಮತ್ತು 2 1ಲೇ 3 ಹಂಗೆ ಬರಿತೀರಿ. 3 1ಲೇ. ಆದ್ದರಿಂದ ಲಸ ಅಂದ್ರೆ 1, LCM ಅಂದ್ರೆ 1. ಇದ್ರ ಬಗ್ಗೆ ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ಲಸ ಯಾವ ರೀತಿ ತೆಗಿಬೇಕನ್ನೋದು ಹೇಳುತ್ತೆ. ಈಗೂ ನಿಮ್ಗೆ ಅದು ಅವಶ್ಯಕತೆ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಸಣ್ಣ ಸಂಖ್ಯೆ ಇರೋದನ್ನ ಫಾಸ್ಟಾಗಿ ಹೇಳಾಗ್ತೈತೆ. 2 2ಲೇ 4, 4 3ಲೇ 12. ಲಸ ಎಷ್ಟಾಯ್ತು ಈಗ 12. ಈ 12ಅನ್ನು ಒಂದು ಸರಿ ಬರೆದು ಬಿಡ್ರಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ 4ರ ಮಗ್ಗಿಯನ್ನು ಎಣಿಸ್ಬೇಕು, ಅಥವಾ 4ರಿಂದ ಇದಕ್ಕೆ ಕ್ಯಾನ್ಸಲೇಷನ್ ಮಾಡ್ತೀರಿ. ನೋಡಿರಿ, ಎಷ್ಟು ಭಿನ್ನರಾಶಿಗಳದಾವು ಅಷ್ಟು ಲಸ ಅಷ್ಟು ಸರಿ ಬರೀರಿ. ನೋಡಿರಿ, ಆ ಸಂಖ್ಯೆಗಳ ಛೇದವನ್ನು ಮತ್ತೊಮ್ಮೆ ಬರೀರಿ. ನೋಡಿರಿ, 4 1ಲೇ 4 3ಲೇ, 3 1ಲೇ 3 4ಲೇ. ಇಲ್ಲೇ ಯಾವುದ್ರದ್ದು 4 ಬರ್ದಿರಲ್ಲ, ಅದರ ಮ್ಯಾಗ, ಅದರ ಅಂಶದ ಮ್ಯಾಗ ಯಾವ ಭಿನ್ನರಾಶಿಯ ಛೇದ ಐತೋ ಆ ಅಂಶದ ಮೇಲೆ 3 ಬರಿಬೇಕು. 3 ಗುಣಾಕಾರ 1 ಮಾಡಬೇಕು. ಅಂದರೆ 3 1ಲೇ 3 ಆಯಿತು. ನೆಕ್ಸ್ಟ್ ನೋಡಿರಿ, ಇಲ್ಲಿ 4 ಐತೆ. 3 1ಲೇ 3 4ಲೇ 4 ಆಗೈತೆ. ಹಂಗಂದ್ರೆ 3ರ ಛೇದ ಐತಿ, ಇದರ ಅಂಶದ ಮ್ಯಾಗ ಆನ್ಸರ್ ಬಂದಿದ್ದು ಬರಿಬೇಕು. 4 2ಲೇ 8. ನೋಡಿರಿ, 8 3 11 ಆಯಿತು. 11/12 ಅಥವಾ 12ನೇ 11 ಅಂತ ಕರಿತೀರಿ. ಇದು ಆನ್ಸರ್. ಈ ರೀತಿ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಲಸ ತೆಗಿಬೇಕು. ಇದು ಇಂಪಾರ್ಟೆಂಟ್. ಈ ರೀತಿ ನಾವು ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ್ರಿ. ಇದಕ್ಕೆ ಸಾಂಪ್ರದಾಯಿಕ ವಿಧಾನ ಅಂತ ಕರಿಬೋದು. ನಾವು ಪಾಸ್ಟ್ ಮೆಥಡ್ಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡ್ತೀರಿ. ಈಗ ನಾವು ಬೇಸಿಕ್ಕಾಗಿ ಏನು ಬೇಕೋ ಅದನ್ನು ಕಲೀಲೇಬೇಕು. ಆಮೇಲೆ ಬೇಕಾದ್ರೆ ನಾವು ಪಾಸ್ಟ್ ಮೆಥಡ್ಗಳನ್ನ ನೋಡ್ಬೋದು. ಈಗ ಫಸ್ಟಿಗೆ ನಾವು ಪಾಸ್ಟ್ ಮೆಥಡ್ ನೋಡಿದ್ವಿ ಅಂದ್ರೆ ಬೇಸಿಕ್ ಗೊತ್ತಿಲ್ದಂಗೆ ಆಗ್ತೈತೆ. ನಾವು ಪಾಸ್ಟ್ ಮೆಥಡ್ಗಳನ್ನ ಕಲಿಯೋದ್ರಿಂದ ಮರಿಬೋದು. ಆದರೆ ಇದು ಬೇಸಿಕ್ಕಾಗಿ ನಮ್ಗೆ ಗೊತ್ತಿರಲೇಬೇಕು. ಮುಂದಿನ ವಿಡಿಯೋಗಳನ್ನ ನೋಡ್ತಾ ಹೋಗಿ ನಿಮ್ಗೆ ಪಾಸ್ಟ್ ಮೆಥಡ್ಗಳನ್ನ ಅಲ್ಲಿ ಹೇಳ್ತೀವಿ. ಈಗ ಮುಂದಿನ ಉದಾಹರಣೆ, ಇನ್ನೊಂದು ಉದಾಹರಣೆಯನ್ನು ತಗೋಣ. ಈಗ ಮಿಶ್ರ ಭಿನ್ನರಾಶಿಯನ್ನು ತಗೋಣ. 6 + 2.1/4 ಪ್ಲಸ್ 1.1/2. ಇದು ಸಿಂಪಲ್ ಕ್ವಶನ್ನು. ಮಿಶ್ರ ಭಿನ್ನರಾಶಿ ಇದ್ದಿದ್ದು ಮೊದಲು ಏನು ಮಾಡ್ಕೋಬೇಕ್ರಿ? ಮಿಶ್ರ ಇದ್ದಿದ್ದು ವಿಷಮ ಮಾಡ್ಕೋಬೇಕು. ಇದು ಯಾವ ರೀತಿ ಮಾಡ್ಕೋಬೇಕಂದ್ರೆ ಪೂರ್ಣಾಂಕ ಮತ್ತು ಛೇದವನ್ನು ಗುಣಿಸ್ಬೇಕು. 6 3ಲೇ 18, 18ರಾಗ 1 ಕೂಡಿಸಿದ್ರೆ 19. ಈ ರೀತಿ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಲಕ್ಸ್ ಕೊಡ್ರಿ. 3 × 6 + 1 ಮತ್ತು ಛೇದ ಹೆಂಗಿದ್ದಂಗೆ ಈ ರೀತಿ ಮಾಡ್ಕೋಬೇಕು. ನೋಡ್ರಿ, 6 3ಲೇ 18, 18 1 19/6. ಇದು ಈ ರೀತಿ ಬಂತು 19/6. ಅದೇ ರೀತಿ ನೋಡ್ರಿ, ಛೇದ ಮತ್ತು ಪೂರ್ಣಾಂಕ 4 2ಲೇ 8, 8ರಾಗ 1 ಕೂಡಿಸಿದ್ರೆ 9. ನೀವು ಬಾಯ್ಲೆಕ್ಕನೂ ಮಾಡ್ಕೋಬೋದಿಲ್ಲ. ಇದು ಗುಣಾಕಾರ ಮಾಡಿ ನಾವು ಬರಿಬೇಕಂತೇನಿಲ್ಲ, ನೇರವಾಗಿ ಬರಿಬೋದು. ನೋಡಿ, 2 1ಲೇ 2, 2ರಾಗ 1 ಕೂಡಿಸಿದ್ರೆ 3 ಆಯ್ತು, 3/2. ಈ ರೀತಿ ಈಗ 3 ಸಂಖ್ಯೆಗಳ ಲಸ ತೆಗಿಬೇಕು. ಲಸ ಅಥವಾ LCM ಅಂತ ಕರಿತೀರಿ. 6 4 2, 2 3ಲೇ 2 2ಲೇ 2 1ಲೇ, 2 1ಲೇ 3 ಹಂಗೆ ಬರೀತೀರಿ. ಅದೇ ರೀತಿ 3 1ಲೇ. ಲಸ ಅಥವಾ LCM 2 ಗುಣಾಕಾರ 2 ಗುಣಾಕಾರ 3. ಆನ್ಸರು 12. ಲಸ 12 ಬಂತು. 12ಅನ್ನು ಒಂದು ಸಾರಿ ಬರೆದು ಬಿಡ್ರಿ. ಈಗ ನೆಕ್ಸ್ಟ್ ಭಾಗಾಕಾರ ಮಾಡಬೇಕಾಗಿತ್ತು ನಾವು.
12 ಎಷ್ಟು ಭಿನ್ನರಾಶಿಗಳದಾವು ಅಷ್ಟು ಸಾರಿ ಲಸ ಫಸ್ಟಿಗೆ ಬರೆದು ಬಿಡ್ರಿ ಮ್ಯಾಗ. ಛೇದ 6 ಛೇದ 4 ಛೇದ 2 ಈ ರೀತಿ ಬರ್ಕೋರಿ. ನಾವಿಲ್ಲೇ ಬಾಯ್ಲೆಕ್ಕನೂ ಮಾಡ್ಬೋದು. ನೋಡಿ ಈಗ ಇದ್ರ ಮಗ್ಗಿ ಎಣಿಸಿದ ನೋಡಿರಿ 6 1ಲೇ 6 2ಲೇ ಇಲ್ಲಿ 6 1ಲೇ 6 2ಲೇ ಇಲ್ಲೇ ನೇರವಾಗಿ ಬರಿಬೋದು. ನೀವು ಎರಡೂ ರೀತಿ ಹೇಳಾಗುತ್ತೇನೆ. 4 1ಲೇ 4 3ಲೇ 4 1ಲೇ 4 3ಲೇ ನೋಡಿರಿ 4 1ಲೇ 4 3ಲೇ ಸ್ಟಾರ್ಟಿಂಗ್ ನಿಮ್ಗೆ ಪ್ರಾರಂಭದಲ್ಲಿ ನಾವು ಎಲ್ಲನೂ ಸರಿಯಾಗಿ ಕಲಿಬೇಕು. 2 1ಲೇ 2 6ಲೇ ನೋಡಿ 2 1ಲೇ 2 6ಲೇ ಹೇಗೆ 6 ಬರೀತೀರಿ. 19 2ಲೇ 38 9 3ಲೇ 27 6 3ಲೇ 18 ಈ ರೀತಿ ನಾವು ಕೂಡಿಸಿದ್ವಿ ಅಂದ್ರೆ ನೋಡಿರಿ 18 27 38 ಕೂಡಿಸ್ಬೇಕು ನೋಡಿ. 8 8 16 16 7 23 ಬೆಲೆ 2 5 6 7 8 83 ಆಯಿತು. 83/12 83ಕ್ಕೆ 12ರಿಂದ ಭಾಗಿಸ್ರಿ. 83ಕ್ಕೆ 12ರಿಂದ ಭಾಗಿಸ್ರಿ. 12 5ಲೇ 60 12 6ಲೇ 72 12 7 84 ಆಯ್ತು. 12 6ಲೇ 72 11 ಉಳಿತು. 6 ಪೂರ್ಣಾಂಕ 11 ಅಂಶ ಛೇದ 12 6 ಪೂರ್ಣಾಂಕ 12ನೇ 11 ಇದು ನಿಮಗೆ ಸಂಕಲನ ಆಯಿತು. ಈ ರೀತಿ ಸಂಕಲನ ಲೆಕ್ಕಗಳನ್ನ ನಾವು ಸುಲಭವಾಗಿ ಲೇಸ ತೆಗೆಯುವ ಮೂಲಕ ಮಾಡ್ಬೋದು. ಇದನ್ನು ಸರಿಯಾಗಿ ನೋಡಿಕೊಂಡು ನಾವು ಕಲಿಬೋದು. ಇದೇ ರೀತಿ ಸಾಕಷ್ಟು ಪ್ರಶ್ನೆಗಳು ಮತ್ತು ನಾವು ನೋಡ್ಬೋದು. ಇಲ್ಲೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋಗಳನ್ನ ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.